ಪುತ್ತೂರಿನ ಧೀಶಕ್ತಿ ಮಹಿಳಾ ಯಕ್ಷಗಾನ ಸಂಘದವರು ಸಮರ ಸೌಗಂಧಿಕ ಎಂಬ ಶ್ರೀ ಗಣೇಶ ಕೊಲಕಾಡಿಯವರ ಒಂದು ಪ್ರಸಂಗವನ್ನು ಬಹಳ ಸುಂದರವಾಗಿ ಪ್ರಸ್ತುತಗೊಳಿಸಿದ್ದಾರೆ. ಶ್ರೀ ದೇವಳದ ಬ್ರಹ್ಮಕಲಶಾಭಿಷೇಕ ಸಮಾರಂಭದ ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಸ್ಮರಣ ಸಂಚಿಕೆ ಸಮಿತಿಯ ಗೌರವ ಸಂಪಾದಕರಾಗಿರುವ ಶ್ರೀ ಎಣ್ಣೆತೋಡಿ ಕೃಷ್ಣಪ್ಪ ಪೂಜಾರಿಯವರು ವೇದಿಕೆಗೆ ಬಂದು ಕಲಾವಿದರನ್ನು ಶಾಲು ಮತ್ತು ದೇವರ ಪ್ರಸಾದವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅದರ ನಂತರದಲ್ಲಿ ಮಂಗಳ ಪದ. ಭಾಗವತಿಕೆಯನ್ನು ಮಾಡ್ತಾ ಇರುವ ಕುಮಾರಿ ರಚನಾ ಚಿದ್ಗಲ್, ಮದ್ದಳೆ ಚೆಂಡೆ ವಾದನದಲ್ಲಿ ಹಿಮ್ಮೇಳವನ್ನು ಒದಗಿಸಿದ ಪದ್ಯಾಣ ಪಿ ಟಿ ಜಯರಾಮ್ ಅವರು, ಹಾಗೆಯೇ ಲಕ್ಷ್ಮೀಶ್ ಶಗರಿತಾಯ ಪಂಜ ಇವರಿಗೆ ಧನ್ಯವಾದಗಳೊಂದಿಗೆ ಶಾಲು ಮತ್ತು ಸ್ಮರಣಿಕೆಯ ಕೊಡುಗೆ ಹಿರಿಯ ಉಪನ್ಯಾಸಕರು, ಪ್ರಾಂಶುಪಾಲರು, ನಿವೃತ್ತರು ಆಗಿರುವ ಎಣ್ಣೆತೋಡಿಯ ಶ್ರೀ ಕೃಷ್ಣಪ್ಪ ಪೂಜಾರಿಯವರಿಂದ. ಶಿವಜಿತ್ ವೈಜೆ ಉದಯೋನ್ಮುಖ ಕಲಾವಿದ ಶಿವಜಿತ್ ದಯಮಾಡಿ ವೇದಿಕೆಗೆ ಬರಬೇಕು. ಪರಂಪರಾಗತ ಶೈಲಿಯಲ್ಲಿ ಬಹಳ ಸುಮಧುರವಾಗಿ ಹಾಡಿದ ಉದಯೋನ್ಮುಖ ಭಾಗವತರು ಕುಮಾರಿ ರಚನಾ ಚಿದ್ಗಲ್ ಅವರು ಇವತ್ತು ಯಕ್ಷಗಾನದ ಎಲ್ಲ ರಸಿಕರ ಮನಸ್ಸೂರಿಗೆ ಇದ್ದಿದ್ದಾರೆ. ಹಿರಿಯ ಹಿಮ್ಮೇಳ ವಾದಕರು ಪದ್ಯಾಣ ಪರಂಪರೆಯ ಪಿ ಟಿ ಜಯರಾಮ್ ಅವರು ಅದಕ್ಕೆ ಸಮರ್ಥವಾಗಿ ಮದ್ದಳೆಯನ್ನು ನುಡಿಸಿ ಹಾಡುಗಾರಿಕೆಯನ್ನು ಮೇಲಕ್ಕೆ ಎತ್ತಿದ್ದಾರೆ. ಹಾಗೆಯೇ ಶಗರಿತಾಯ ಪಂಜದ ಶಗರಿತಾಯರು ಅವರು ಲೆಕ್ಕಿಗರು, CA ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರವೃತ್ತಿಯಲ್ಲಿ ಯಕ್ಷಗಾನದ ಹಿಮ್ಮೇಳ ವಾದಕರು ಲಕ್ಷ್ಮೀಶ್ ಶಗರಿತಾಯರಿಗೂ ಧನ್ಯವಾದಗಳು. ಮುಮ್ಮೇಳದಲ್ಲಿ ಅರ್ಥವಾದಿನಿಯರಾಗಿ ಸಹಕರಿಸಿದ ಭೀಮಸೇನನ ಪಾತ್ರವನ್ನು ವಹಿಸಿದ ಶ್ರೀಮತಿ ಪದ್ಮಾ KR ಆಚಾರ್ಯವರಿಗೆ, ಕಳೆದ 2 ದಶಕಗಳಿಂದಲೂ ಹೆಚ್ಚು ಕಾಲದಿಂದ ಯಕ್ಷಗಾನದ ತಾಳಮದ್ದಳೆ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ತಮ್ಮ ಸಂಘವನ್ನು ಕಟ್ಟಿ ಮುನ್ನಡೆಸ್ತಾ ಇದ್ದಾರೆ. ದ್ರೌಪದಿಯ ಪಾತ್ರವನ್ನು ವಹಿಸಿದ ಜಯಲಕ್ಷ್ಮಿ B ಭಟ್ ಇವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸತ್ಕರಿಸ್ತಾ ಇದ್ದಾರೆ. ಹಾಗೆ ಹನುಮಂತನ ಪಾತ್ರವನ್ನು ವಹಿಸಿದ ಶಾಲಿನಿ ಅರುಣ್ ಶೆಟ್ಟಿ ಅವರು. ಒಳ್ಳೆಯ ಭೀಮ ಮತ್ತು ಹನುಮಂತನ ಸಂವಾದ, ದ್ರೌಪದಿ ಮತ್ತು ಭೀಮನ ಸಂವಾದ, ಒಳ್ಳೆಯ ಸಂವಾದ ನಿರ್ವಹಣೆಯನ್ನು ಕೂಡ ತೋರಿಸಿದ್ದಾರೆ. ಶಾಲಿನಿ ಅರುಣ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಕೊನೆಯಲ್ಲಿ ಕುಬೇರನ ಪಾತ್ರವನ್ನು ಶುಭಾ P ಆಚಾರ್ಯ ಅವರು ಕುಬೇರನ ಶರಣಾಗತಿಯ ಸಂದರ್ಭ, ಆ ವಸ್ತುಸ್ಥಿತಿಯನ್ನು ಒಪ್ಪಿಕೊಂಡು ಭೀಮನನ್ನು ಉತ್ತೇಜಿಸಿದ ಪಾತ್ರವನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಧನ್ಯವಾದಗಳು ಸರ್. ಶ್ರೀ ಕೃಷ್ಣಪ್ಪ ಪೂಜಾರಿ ಅವರಿಗೆ ಧನ್ಯವಾದಗಳು. ತಾಳಮದ್ದಳೆಯ ಕೊನೆಯ ಭಾಗವಾಗಿ ಮಂಗಳ ಪಥವನ್ನು ಹಾಡಿ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಗಜಮುಖದ